ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ದೇಹದ ಹೊರಗಿನ ಪ್ರಪಂಚದ ಬಗ್ಗೆ ನಾವು ಯಾವುದೂ ಮಾತಾಡಲ್ಲ. ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಮಾತ್ರ ಶಕ್ತಿ ಸೂತ್ರದಲ್ಲಿ ಮಾತಾಡೋದು. ಯಾಕಂದರೆ ದೇಹದ ಒಳಗಡೆ ಏನಿರುತ್ತೋ ದೇಹದ ಹೊರಗಡೆ ಅದೇ ಇರುತ್ತೆ. ದೇಹದ ಒಳಗಡೆಯಿಂದ ಏನು ಬರುತ್ತೋ ದೇಹದ ಹೊರಗಡೆಯಿಂದ ಅದೇ ಬರುತ್ತೆ. ಮನುಷ್ಯ ತಾಯಿಯ ಗರ್ಭದಲ್ಲಿ ಪ್ರೋಗ್ರಾಮಿಂಗ್ ಆಗಿ ಹುಟ್ಟಿಬಿಟ್ಟಿರ್ತಾನೆ. ತಾಯಿಯ ಗರ್ಭದಲ್ಲಿ ಬೆಳಿಬೇಕಾದ್ರೇ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರುತ್ತೆ. ನೀನು ಇದೇ ರೀತಿ ಬದುಕಬೇಕು, ಇದೇ ರೀತಿ ಬಾಳಬೇಕು, ನೀನು ಇದೇ ರೀತಿ ಅಂತ ಹೇಳ್ಬಿಟ್ಟು ಅದು ಫಿಕ್ಸ್ ಆಗಿರುತ್ತೆ. ಆ ರೀತಿ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರುತ್ತೆ ಅವನಿಗೆ. ದೇಹದಿಂದ ಹೊರಗಡೆ ಬಂದ ಮೇಲೆ ಸಾಯೋವರೆಗೂ ಅದೇ ರೀತಿ ಇರ್ತಾನೆ. ಅದನ್ನು ಬದಲಾಯಿಸೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಮತ್ತು ತಾಯಿಯ ಗರ್ಭದಲ್ಲಿ ಏನು ಪ್ರೋಗ್ರಾಮಿಂಗ್ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಮಾತ್ರ ಅವನು ಇಷ್ಟಪಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಅವನು ಮನ್ನಣೆ ಕೊಡ್ತಾನೆ, ಆದ್ಯತೆ ಕೊಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಅವನು ಸ್ಪಂದಿಸ್ತಾನೆ ಮತ್ತು ಜೀವನನ ಅದೇ ರೀತಿ ನಡೆಸ್ತಾನೆ. ಹುಟ್ಟಿದ ಮೇಲೆ ಜ್ಞಾನಿಯಾಗೋದಕ್ಕೆ ಸಾಧ್ಯವಿಲ್ಲ. ಹುಟ್ಟೋದಕ್ಕಿಂತ ಮುಂಚೆನೇ ಜ್ಞಾನಿಯಾಗಬೇಕು. ಹುಟ್ಟಿದ ಮೇಲೆ ಆರೋಗ್ಯ ಸಂಪಾದನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹುಟ್ಟೋದಕ್ಕಿಂತ ಮುಂಚೆನೇ ಆರೋಗ್ಯ ಸಂಪಾದನೆ ಮಾಡಬೇಕು. ಈ ತಾಯಿಯ ಗರ್ಭದಲ್ಲಿ ಏನು ಪ್ರೋಗ್ರಾಮಿಂಗ್ ಆಗುತ್ತೆ, ಮನುಷ್ಯನಿಗೆ ಏನು ಎಲ್ಲ ಫೀಡ್ ಆಗುತ್ತೆ ಅದೇ ಫೈನಲ್. ಅವನು ಹೊರಗಡೆ ಬಂದ ಮೇಲೆ ಇಷ್ಟೇ ವರ್ಷ ಬದುಕಬೇಕು, ಇದೇ ರೀತಿ ಬಾಳಬೇಕು ಅಂತ ಪ್ರೋಗ್ರಾಮಿಂಗ್ ಆಗೋಗ್ಬಿಟ್ಟಿರುತ್ತೆ. ಅವನಿಗೆ ಏನು ತಲೆ ಒಳಗಡೆ ಫೀಡ್ ಆಗಿರುತ್ತೆ ಗರ್ಭಕೋಶದಲ್ಲಿದ್ದಾಗ ಅವನು ಅಷ್ಟೇ ಅವನು ಕೆಲಸ ಮಾಡೋದು. ಈಗ ಗರ್ಭಕೋಶದಲ್ಲಿ ಒಂದು ಮಗು ಬೆಳೆಯುತ್ತಲ್ಲ, ಪ್ರೋಗ್ರಾಮಿಂಗ್ ಆಗುತ್ತಲ್ಲ, ಅದಕ್ಕೆ ಮೇಯ್ನ್ ಕಾರಣ ಬೀಜ. ಗಂಡು ಮಕ್ಕಳು ಗಂಡು ಬೀಜವನ್ನು ಉತ್ಪತ್ತಿ ಮಾಡ್ತಾರೆ, ಹೆಣ್ಣು ಮಕ್ಕಳು ಹೆಣ್ಣು ಬೀಜವನ್ನು ಉತ್ಪತ್ತಿ ಮಾಡ್ತಾರೆ. ಈ ಬೀಜದ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಗಂಡು ನ್ಯೂಕ್ಲಿಯಸ್ಸು ಮತ್ತು ಹೆಣ್ಣು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಬೇರೆ ಏನೂ ಅಲ್ಲ, ಅದು ಆ ಪುರುಷನ ಮೆದುಳು ಮತ್ತು ಆ ಸ್ತ್ರೀಯ ಮೆದುಳು. ತಂದೆ ತಾಯಿಗಳು ಮದುವೆ ಆಗೋದಕ್ಕಿಂತ ಮುಂಚೆ ಬೀಜ ಉತ್ಪಾದನೆಯಲ್ಲಿ ತೊಡಗ್ತಾರೆ. ಅವರು ಬೀಜ ಉತ್ಪಾದನೆಯಲ್ಲಿ ತೊಡಗುವಂಥ ಸಮಯದಲ್ಲಿ ಅವರ ಆಚರಣೆಗಳು, ಆಚಾರ ವಿಚಾರಗಳು, ಅವರ ಆಲೋಚನೆಗಳು ಆ ಬೀಜದಲ್ಲಿ ಫೀಡ್ ಆಗುತ್ತೆ. ಅವರ ಹವ್ಯಾಸಗಳು, ಅವರ ಕಲ್ಪನೆಗಳು. ಯಾವುದೇ ತಂದೆ ತಾಯಿ ಮದುವೆಗೆ ಮುಂಚೆ ಕೆಟ್ಟದ್ದನ್ನು ಫೀಡ್ ಮಾಡ್ಕೊಂಡಿದ್ರೆ ಆ ಬೀಜದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ನಲ್ಲಿ ಕೆಟ್ಟದ್ದೇ ಫೀಡ್ ಆಗುತ್ತೆ. ವಿವಾಹ ಪೂರ್ವದಲ್ಲಿ ತಂದೆ ತಾಯಿ ಆಗ ಬಯಸೋರು ಒಳ್ಳೆ ವಿಚಾರಗಳನ್ನು, ಒಳ್ಳೆ ಆಚರಣೆಗಳನ್ನು ಪಾಲನೆ ಮಾಡಿದರೆ ಆ ಬೀಜದಲ್ಲಿ ಕೂಡ ಒಳ್ಳೆ ಪ್ರೋಗ್ರಾಮಿಂಗ್ ಆಗುತ್ತೆ. ಆ ಮೆದುಳು, ಬೀಜದಲ್ಲಿರ್ತಕ್ಕಂಥ ಮೆದುಳು ತದ್ರೂಪಿ ತಂದೆ ತಾಯಿಗಳದೇ ಆಗಿರುತ್ತೆ. ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ ವೀರ್ಯಾಣು ಒಳಗಡೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಬೇರೆ ಏನೂ ಅಲ್ಲ, ಅದು ಆ ಪುರುಷನ ಮೆದುಳು. ಮತ್ತು ತಾಯಿಯ ಅಂಡಾಶಯದಲ್ಲಿ, ಅಂಡಾಣುವಿನಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದೇ ಬೀಜ. ಆ ನ್ಯೂಕ್ಲಿಯಸ್ ಬೇರೆ ಏನೂ ಅಲ್ಲ, ಆ ತಾಯಿಯ, ಆ ಸ್ತ್ರೀಯ ಮೆದುಳು ಅದು. ಅದಕ್ಕೆ ಬಾಲ್ಯದಲ್ಲಿ, ಯೌವನದಲ್ಲಿ, ಮದುವೆ ಆಗುವವರೆಗೂ ನೀವು ನಿಮ್ಮ ಮೆದುಳಿಗೆ
ಒಳ್ಳೆಯದನ್ನು ಫೀಡ್ ಮಾಡಬೇಕು. ಒಳ್ಳೆಯದನ್ನು ಫೀಡ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಒಳ್ಳೆಯದು ಯಾವುದಿದೆ? ಒಳ್ಳೆಯದು ಅಂದರೆ ಏನು? ಯಾವುದಕ್ಕೆ ಒಳ್ಳೆಯದು ಅಂತಾರೆ? ಅದೇ ಆಧ್ಯಾತ್ಮ, ಸ್ಪಿರಿಚುವಲ್ ಸೈನ್ಸ್, ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮ ಅಂದ್ರೇನು? ಕೆಟ್ಟದ್ದು ಒಂದೂ ಇರಲ್ಲ ಅದರಲ್ಲಿ. ಆಧ್ಯಾತ್ಮ ಅಂದರೆ ಬರೀ ಒಳ್ಳೆ ವಿಚಾರ. ನೀನು ಹುಟ್ಟಿದ ಮೇಲೆ ಆಧ್ಯಾತ್ಮವನ್ನು ಓದಿದಾಗ ನಿನ್ನ ಬಾಡಿಯಲ್ಲಿ ಮೊದಲೇ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅದಕ್ಕೆ ಮ್ಯಾಚ್ ಆದರೆ ಆಧ್ಯಾತ್ಮ ಓದ್ತೀಯ. ಅದಕ್ಕೆ ಮ್ಯಾಚ್ ಆಗಲಿಲ್ಲ ಅಂದರೆ ಆಧ್ಯಾತ್ಮದ ಕಡೆ ನೀನು ಗಮನ ಕೊಡಲ್ಲ. ಈಗ ಬಾಲ್ಯ ವಿವಾಹ ಮಾಡ್ತಾರೆ. ಬಾಲ್ಯ ವಿವಾಹದಲ್ಲಿ ತಂದೆ ತಾಯಿಗಳು ದೇಹ ಬೆಳವಣಿಗೆನೂ ಆಗಿರಲ್ಲ, ಬುದ್ಧಿ ಬೆಳವಣಿಗೆನೂ ಆಗಿರಲ್ಲ, ಮೆದುಳು ಬೆಳವಣಿಗೆ ಆಗಿರಲ್ಲ. ಬೆಳವಣಿಗೆ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಒಳ್ಳೆ ಬೀಜವನ್ನು ಉತ್ಪತ್ತಿ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗಲ್ಲ. ಆ ಬೀಜಕ್ಕೆ ಹುಟ್ಟಿದಂಥ ಮಕ್ಕಳು ಅವ್ರ ಜೀವಮಾನದಲ್ಲೇ ಅವರು ಅದೇ ರೀತಿ ಇರ್ತಾರೆ. ಅವ್ರು ಯಾವ ಆಧ್ಯಾತ್ಮನೂ ಫಾಲೋ ಮಾಡಲ್ಲ, ಅವರು ಯಾವುದನ್ನು ಫಾಲೋ ಮಾಡಲ್ಲ. ತಂದೆ ತಾಯಿಗಳು ಪಟ್ಟಂಥ ಕಷ್ಟ, ನರಕ, ದುಃಖ ಏನಾದರೂ ಇದ್ದರೆ ಅದನ್ನೇ ಅವರು ಅನುಭವಿಸ್ತಾರೆ. ಅವ್ರಿಗೆ ಅದೇ ಜೀವನ, ಅದೇ ಸುಖ ಅವರಿಗೆ. ನೋಡಿರಿ ನೀವು ಬಾಲ್ಯ ವಿವಾಹ, ನಾನು ಶಕ್ತಿ ಸೂತ್ರದ ನಿಯಮದ ಪ್ರಕಾರ 25 ವರ್ಷದ ಒಳಗೆ ಯಾರೇ ಮಗುವಿಗೆ ಜನ್ಮ ಕೊಡಲಿ ಅದು ಬಾಲ್ಯ ವಿವಾಹ ಅಂತಲೇ ಹೇಳ್ತೀನಿ. ಈ ಬಾಲ್ಯ ಅನ್ನೋದು 25 ವರ್ಷದ ತನಕ ಇರುತ್ತೆ. 25 ವರ್ಷ ಆದಮೇಲೆ ಬಾಲ್ಯ ಮುಗಿಯುತ್ತೆ. 25 ವರ್ಷದಿಂದ 50 ವರ್ಷದವರೆಗೆ ಯೌವನ ಇರುತ್ತೆ. 50 ವರ್ಷದಿಂದ 75 ವರ್ಷದವರೆಗೆ ಮಧ್ಯ ವಯಸ್ಸಿರುತ್ತೆ. 75 ವರ್ಷದಿಂದ 100 ವರ್ಷದವರೆಗೆ ಮುಪ್ಪು ಬರುತ್ತೆ. 50-60 ವರ್ಷಕ್ಕೆ ಮುಪ್ಪು ಬರಲ್ಲ, 75 ವರ್ಷ ಆಗಬೇಕು. ಈಗ ಮನುಷ್ಯನ ಜೀವಿತಾವಧಿ 100 ವರ್ಷ ಅಂದರೆ ಮೊದಲು 25 ವರ್ಷಗಳ ಕಾಲ ಅದು ದೇಹ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ, ಶಕ್ತಿ ಉತ್ಪಾದನೆ. ಮತ್ತು 25 ವರ್ಷದಿಂದ 50 ವರ್ಷ ತನಕ ಶಕ್ತಿ ಸಂಗ್ರಹಣೆ ಮಾಡಬೇಕು. 50 ವರ್ಷದಿಂದ 75 ವರ್ಷ ತನಕ ಶಕ್ತಿಯನ್ನು ಸದುಪಯೋಗ ಮಾಡಬೇಕು. 75 ವರ್ಷದಿಂದ 100 ವರ್ಷದವರೆಗೆ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಈಗ 25 ವರ್ಷದ ಒಳಗೆ ಯಾರೇ ಮದುವೆ ಆದ್ರೂ, ಮಕ್ಕಳಾದ್ರೂ ಅವರಿಗೆ ಪ್ರೋಗ್ರಾಮಿಂಗ್ ಸರಿಯಾಗಿ ಆಗಿರೋದಿಲ್ಲ, ಅವರ ದೇಹ ಬೆಳವಣಿಗೆ ಬೆಳೆದಿರೋದಿಲ್ಲ, ಅವರ ಬುದ್ಧಿನೂ ಬೆಳವಣಿಗೆ ಆಗಿರೋದಿಲ್ಲ, ಹೃದಯ, ಕಿಡ್ನಿ, ಲಿವರ್ ಬೆಳವಣಿಗೆ ಆಗಿರೋದಿಲ್ಲ ಸರಿಯಾಗಿ, ನರಗಳು, ರಕ್ತ, ಮೂಳೆ, ಮಾಂಸ ಯಾವುದು ಬೆಳವಣಿಗೆ ಆಗಿರೋದಿಲ್ಲ ಸರಿಯಾಗಿ, ಗರ್ಭಕೋಶ ಬೆಳವಣಿಗೆ ಆಗಿರೋದಿಲ್ಲ, ಸ್ತನಗಳು ಬೆಳವಣಿಗೆ ಆಗಿರೋದಿಲ್ಲ. 25 ವರ್ಷ ತನಕ ಯಾವುದೇ ಪುರುಷ ಅಥವಾ ಸ್ತ್ರೀ ಉತ್ತಮ ಬೆಳವಣಿಗೆ ಆಗಿರೋದಿಲ್ಲ. 25 ವರ್ಷ ಆಯಿತು ಅಂದರೆ ಅವ್ರ ಬೆಳವಣಿಗೆ ನಿಂತೋಗುತ್ತೆ. ಅಲ್ಲಿಗೆ ಅವರು ಸಂಪೂರ್ಣ ಬೆಳವಣಿಗೆ ಆಗಿರುತ್ತೆ ದೇಹ. ಒಂದು ಒಳ್ಳೆ ಬೀಜವನ್ನು ಉತ್ಪತ್ತಿ ಮಾಡೋದಕ್ಕೆ 25 ವರ್ಷ ಬೇಕೇ ಬೇಕು. ನೀವು ಯಾವುದೇ ಸಸ್ಯಗಳು, ಮರಗಳು, ಗಿಡ ಮರಗಳನ್ನು ನೋಡಿರಿ, ಅವು ಹುಟ್ಟಿದ ಮೇಲೆ ಬೀಜ ಹಾಕಿದ ಮೇಲೆ 5 ವರ್ಷ ತನಕ ಫಲ ಕೊಡೋದಿಲ್ಲ, ಕೆಲವೊಂದು 7 ವರ್ಷ ತನಕ ಫಲ ಕೊಡೋದಿಲ್ಲ. ಅಂದರೆ ಅವು ಬೀಜ ಉತ್ಪಾದನೆಯಲ್ಲಿ ತೊಡಗ್ತಾ ಇರ್ತವೆ. ಸೊ ಅದೇ ರೀತಿ ಮನುಷ್ಯ ಕೂಡ ಫಸ್ಟ್ 25 ವರ್ಷಗಳ ಕಾಲ ಅದು ಬಾಲ್ಯಾವಸ್ಥೆ, ಅವನ ಬುದ್ಧಿ ಬೆಳವಣಿಗೆ ಆಗಿರೋದಿಲ್ಲ, ಅವನ ದೇಹದ ಯಾವ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರೋದಿಲ್ಲ. ಅದಕ್ಕೆ ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ 25 ವರ್ಷಗಳ ಕಾಲ ನೀನು ಶಾಸ್ತ್ರ ಸಂಪ್ರದಾಯಗಳನ್ನು, ವೇದಗಳನ್ನು, ಆಧ್ಯಾತ್ಮವನ್ನು, ಪುರಾಣ ಪುಣ್ಯಕಥೆಗಳನ್ನು, ಮಹಾಕಾವ್ಯಗಳನ್ನು ಓದಬೇಕು, ಕಲಿಬೇಕು. ಅದೇ ಜೀವನ. ಸಾಧನೆ ಮಾಡುವಂಥ ಸಮಯ, ಸಾಧನೆ ಮಾಡುವ ಸಮಯ.
ಮೊದಲು 25 ವರ್ಷಗಳ ಕಾಲ ಸಾಧನೆ ಮಾಡುವಂತಹ ಸಮಯ. ಸಾಧನೆ ಮಾಡಬೇಕು. ಸಾಧನೆ ಅಂದರೆ ನಿನ್ನ ಎಲ್ಲ ಸಪ್ತಧಾತುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಉತ್ಪತ್ತಿ ಮಾಡಿಕೊಂಡು ಸಾಧನೆ ಮಾಡಬೇಕು. ವಿದ್ಯಾಭ್ಯಾಸ ಆಗಲಿ, ಯಾವುದೇ ಒಂದು ಉದ್ಯೋಗ ಆಗಲಿ, ಜೀವನ ಆಗಲಿ, 25 ವರ್ಷದ ತನಕ ಆಧ್ಯಾತ್ಮಿಕತೆ ಅಳವಡಿಸ್ಕೊಂಡು ಜೀವನ ಮಾಡಬೇಕು. ಯಾಕಂದರೆ ಆಧ್ಯಾತ್ಮ ಅನ್ನೋದು ಜೀವನ ಹೆಂಗೆ ಮಾಡಬೇಕು ಅಂತ ಕಲಿಸುತ್ತೆ. ಆಧ್ಯಾತ್ಮ ಮುದುಕರಿಗಲ್ಲ. ಆಧ್ಯಾತ್ಮ ಇರೋದು ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ಮನುಷ್ಯರಿಗೂ ಆಧ್ಯಾತ್ಮ ಇರೋದು. 0 to 100 years ಎಲ್ಲರಿಗೂ ಬೇಕು ಆಧ್ಯಾತ್ಮ. ಆಧ್ಯಾತ್ಮವನ್ನು ಓದ್ದಂಗೆ ಜೀವನ ಮಾಡಿದರೆ ಅದು ಪ್ರಾಣಿಗಳ ಜೀವನ ಆಗುತ್ತೆ. ಪ್ರಾಣಿಗಳು ಆಧ್ಯಾತ್ಮವನ್ನು ಓದೋಲ್ಲ. ಪ್ರಾಣಿಗಳು ಹೊಟ್ಟೆ ತುಂಬ ಊಟ ಮಾಡ್ತವೆ, ಕಣ್ಣು ತುಂಬ ನಿದ್ದೆ ಮಾಡ್ತವೆ, ತೃಪ್ತಿ ಆಗೋ ಥರ ಸೆಕ್ಸ್ ಮಾಡ್ತವೆ. ಅಷ್ಟು ಬಿಟ್ಟರೆ ಪ್ರಾಣಿಗಳು ಬೇರೆ ಏನೂ ಮಾಡಲ್ಲ. ಮಕ್ಕಳನ್ನ ಹುಟ್ಟಿಸಿದ್ರೆ ಪ್ರಾಣಿಗಳು ಅವಕ್ಕೆ ಆಸ್ತಿ ಏನೂ ಮಾಡಲ್ಲ. ಅವಕ್ಕೆ ದುಡಿಯೋದು, ಆಹಾರ ತಿನ್ನೋದನ್ನು ಕಲಿಸ್ತವೆ ಅಷ್ಟೇ. ಮನುಷ್ಯರು ಆಧ್ಯಾತ್ಮಿಕತೆ ಇಲ್ಲದ ಹಾಗೆ ಬೆಳೆದ್ರೆ ಪ್ರಾಣಿಗಳ ಥರ ಬೆಳೀತಾರೆ. ಯಾವುದೇ ತಂದೆ ತಾಯಿ ಮಕ್ಕಳನ್ನ ಪ್ರಾಣಿಗಳ ಥರ ಬೆಳೆಸಬಾರ್ದು. ಮತ್ತು ಈಗಿರುವ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊಳೋದೇನು ಅಂದರೆ, ಪ್ರತಿಯೊಬ್ಬ ಹುಟ್ಟಿದ ಮಕ್ಕಳಿಗೆ ಆಧ್ಯಾತ್ಮಿಕ ಶಿಬಿರವನ್ನು ತೆಗೀರಿ, ಆಧ್ಯಾತ್ಮಿಕೆಯಲ್ಲಿ ತೊಡಗುವಂತೆ ಮಾಡಿರಿ. ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಆಧ್ಯಾತ್ಮಿಕತೆ ವಿದ್ಯಾಭ್ಯಾಸದ ಒಂದು ಭಾಗ ಆಗಿರಬೇಕು. ಆ ಥರ ಮಾಡಿ. ಇಲ್ಲಿ ಜಾತಿ ಧರ್ಮ ಅವೆಲ್ಲ ಬರೋದಿಲ್ಲ. ಆಧ್ಯಾತ್ಮ ಇರೋದು ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ದೇಹದ ಒಳಗಡೆ ಶಕ್ತಿ ಇರುತ್ತೆ, ದೇಹದ ಒಳಗಡೆ ಜ್ಞಾನ ಇರುತ್ತೆ. ಶಕ್ತಿ ಮತ್ತು ಜ್ಞಾನ ಇದು ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಶಕ್ತಿ ಅಂತ ಬಂದಾಗ ಸಪ್ತಧಾತುಗಳು ಅಂತ ಬರುತ್ತೆ. 7 ಟಿಶ್ಯೂಸ್, 7 ಎಲಿಮೆಂಟ್ಸ್ ಅಂತ ಬರುತ್ತೆ. ನಾವು ದೇಹದ ಒಳಗಡೆ ಏನು ತುಂಬುತ್ತೀವೋ ಅದೇ ದೇಹದ ಹೊರಗಡೆ ಪ್ರಕಟವಾಗುತ್ತೆ. ದೇಹದ ಒಳಗಡೆ ಸೌಂದರ್ಯ ಇದ್ದರೆ ದೇಹದ ಹೊರಗಡೆ ಸೌಂದರ್ಯ ಕಾಣುತ್ತೆ. ದೇಹದ ಒಳಗಡೆ ಒಳ್ಳೆತನ ತುಂಬಿದರೆ ದೇಹದ ಹೊರಗಡೆ ಒಳ್ಳೆತನ ಪ್ರದರ್ಶನವಾಗುತ್ತೆ.